ಮತ್ತೆ ದರ್ಶನ್ ಬಲಗೈಗೆ ಗಾಯ ಆಗಿದೆ. ಗೊತ್ತೇ ಇದೆ ನಿಮ್ಗೆ, ಈ ಹಿಂದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಗಾಯ ಆಗಿತ್ತು. ಇದೀಗ ಅದೇ ಕೈಗೆ ಮತ್ತೆ ಗಾಯ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಬಲಗೈಗೆ ಮತ್ತೆ ಗಾಯ ಆಗಿದೆ. ಆಕ್ಸಿಡೆಂಟ್ ನಿಂದ ಫ್ರಾಕ್ಚರ್ ಆಗಿತ್ತು ಕೈಗೆ, ಇದೀಗ ಮತ್ತೆ ಪೆಟ್ಟಾಗಿದೆ. ನಿನ್ನೆ ಪ್ರಚಾರದ ವೇಳೆ ನೂಕಾಟ ತಳ್ಳಾಟದ ವೇಳೆ ದರ್ಶನ್ ಬಲಗೈಗೆ ಗಾಯ ಆಗಿದೆ. ಹೀಗಾಗಿ ಡಾಕ್ಟರ್ ರೆಸ್ಟ್ ತೆಗೆದುಕೊಳ್ಳುವಂತೆ ದರ್ಶನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರೆಸ್ಟ್ ತೆಗೆದುಕೊಂಡ ಬಳಿಕ ಮತ್ತೆ ಪ್ರಚಾರದಲ್ಲಿ ದರ್ಶನ್ ಪಾಲ್ಗೊಳ್ತಾರೆ. ಪಬ್ಲಿಕ್ ಟಿವಿಗೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊತ್ತೇ ಇದೆ ನಮಗೆ, ಈ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಅವರ ಬಲಗೈಗೆ ಪೆಟ್ಟಾಗಿತ್ತು. ಮತ್ತೆ ನಿನ್ನೆ ಪ್ರಚಾರದ ವೇಳೆ ನೂಕಾಟ ತಳ್ಳಾಟ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ 4 ದಿನಗಳಿಂದಲೂ ಕೂಡ. ಈ ನಿಟ್ಟಿನಲ್ಲಿ ಮತ್ತೆ ಅವರ ಬಲಗೈಗೆ ಏಟಾಗಿದೆ. ಅದಕ್ಕೋಸ್ಕರ ಡಾಕ್ಟರ್ ಈಗ ರೆಸ್ಟ್ ತೆಗೆದುಕೊಳ್ಳುವಂತೆ ದರ್ಶನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರೆಸ್ಟ್ ತೆಗೆದುಕೊಂಡ ಬಳಿಕ ಮತ್ತೆ ಪ್ರಚಾರದಲ್ಲಿ ದರ್ಶನ್ ಪಾಲ್ಗೊಳ್ತಾರೆ ಅಂತ ಹೇಳಿ ಸುಮಲತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಬಲಗೈಗೆ ಮತ್ತೆ ಗಾಯ ಆಗಿದೆ. ಆಕ್ಸಿಡೆಂಟ್ ಇಂದ ಫ್ರಾಕ್ಚರ್ ಆಗಿತ್ತು. ಇದೀಗ ಮತ್ತೆ ಆ ಕೈಗೆ ಪೆಟ್ಟಾಗಿದೆ. ಪ್ರಚಾರದ ವೇಳೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಸೆಲ್ಫಿ ತೆಗೆದುಕೊಳ್ಳೋದಾಗಿರ್ಬೋದು, ನೂಕಾಟ ತಳ್ಳಾಟ ಎಲ್ಲವೂ ಕೂಡ ಆಗಿದೆ. ಸತತವಾಗಿ 4 ದಿನಗಳ ಕಾಲ ಮಂಡ್ಯ ಭಾಗದಲ್ಲಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಪ್ರಚಾರವನ್ನ ಮಾಡಿದ್ದಾರೆ. ಅಂದ್ರೆ ಒಂದೇ ದಿನ 30ಕ್ಕೂ ಹೆಚ್ಚು ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಪ್ರಚಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಬಲಗೈಗೆ ಮತ್ತೆ ಪೆಟ್ಟಾಗಿದೆ.